ಸರ್ ಏನು ಗೊತ್ತಾ, ಚಿತ್ರನ ನೀವು ನೋಡಿದಾಗ ಪ್ರತಿಯೊಬ್ಬರು ಬಂದು ಚಿತ್ರನ ನೋಡಿದಾಗ ಅರ್ಥ ಆಗುತ್ತೆ ಏನಂತ. ಇವತ್ತು ನಮ್ಮ ಜನಸಾಮಾನ್ಯರಲ್ಲಿ ಏನೋ ಸಮಸ್ಯೆಗಳು ನಡೀತಾ ಇದ್ದಾವೆ ಮತ್ತು ಪ್ರಪಂಚ ಯಾವ ರೀತಿ ಹೋಗ್ತಾ ಇದೆ. ಇಲ್ಲಿ ಏನು ಗೊತ್ತಾ, ಯಾರನ್ನು ಬಿಲೇವ್ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಉಪೇಂದ್ರ ಅಣ್ಣ ಫಿಲಮ್ ಮಾಡಿರೋಂಥ ಫಿಲಮ್ ಅಲ್ಲ ಇದು. ಆ್ಯಕ್ಚುಲಿ ಫಿಲಮ್ ಏನು ಗೊತ್ತಾ, ಅರ್ಥ ಮಾಡ್ಕೊಂಡು ಮುಂದೆ ನಮ್ಮ ಭವಿಷ್ಯತ್ ಕಾಲದಲ್ಲಿ ಈ ರೀತಿ ಆಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಅದನ್ನು ನಾವು ಸ್ಟೋರಿನ ಎಕ್ಸ್ಪೆಕ್ಟೇಷನ್ ಮಾಡಿ ಓಪನ್ ಆಗಿ ಹೇಳೋಕ್ಕಿಂತನೂ ಜನ ಬಂದು ಚಿತ್ರ ನೋಡಬೇಕು. ಚಿತ್ರ ನೋಡಾದ್ಮೇಲೆ ನಾವೇನು ತಪ್ಪು ಮಾಡ್ತಿದ್ದೀವಿ, ಏನು ಸರಿ ಇದೆ ಮತ್ತು ನಾವೇನು ತಿದ್ಕೊಂಡು ಹೋಗ್ಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಮುಂದೆ ಭಾಳ ಉತ್ತಮ ಆಗುತ್ತೆ. ಇಲ್ಲಾಂದರೆ ಮುಂದೆ ದೊಡ್ಡ ಸಮಸ್ಯೆ ಅನುಭವಿಸೋದಕ್ಕೆ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಜನಸಾಮಾನ್ಯರು ಅರ್ಥ ಮಾಡ್ಕೊಂಡು ಹೋಗೋಂಥ ಒಂದು ಫಿಲಮ್ನ ಮಾಡಿದ್ದಾರೆ. ಸಕ್ಸಸ್ಫುಲ್ಲಾಗಿ ಫಿಲಮ್ ನಡೆಯುತ್ತೆ. ಜನ ಅರ್ಥ ಮಾಡ್ಕೊಬೇಕು. ಒಂದು ಸಲ ಅಂದರೆ 10 ಸಲ ನೋಡಿ ಫಿಲಮು, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಮುಂದೆ ದೊಡ್ಡ ಸಮಸ್ಯೆ ಕಾದಿದೆ. ಅದನ್ನು ಎದುರಿಸೋದಕ್ಕೆ ನೀವೇ ರೆಡಿ ಆಗ್ಬೇಕಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಒಪ್ಪಿ ಭಾಷೆ ಯಾವತ್ತು ನಾವು ಜೈ ಅಂತ ಹೇಳ್ತೀವಿ. ಅವ್ರು ಯಾವತ್ತೂ ಏನೇ ತೋರಿಸಿದ್ರು ಕೂಡ ರಿಯಾಲಿಟಿ ತೋರಿಸಿದ್ದಾರೆ. ರಿಯಾಲಿಟಿ ಒಳಗೆ ಅವ್ರನ್ನ ನೋಡ್ತಾ ಇದ್ದಾರೆ. ಎಲ್ಲದನ್ನು ಜನ ನಾವು ಮಾಡ್ತಿರೋಂಥದ್ದನ್ನು ಸರಿನಾ ತಪ್ಪು ಅನ್ನೋದನ್ನು ತಿಳ್ಕೊಂಡು ನಡೆಯುವಂಥ ಒಂದು ಚಿತ್ರನ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಆ ಚಿತ್ರನ ಎಲ್ಲರೂ ನೋಡಿ ಮುಂದೆ ನಾವೇನು ಮಾಡಿದ್ದೀವಿ ಅನ್ನೋದನ್ನ ತಿಳ್ಕೊಂಡು ನಡೆಯುವಂಥ ಒಂದು ದಿನ ಬರಲಿ ಅನ್ನೋದನ್ನು ನಾನು ಆಶಿಸ್ತಿದ್ದೀನಿ. ಉಪೇಂದ್ರ ಅಣ್ಣವ್ರಿಗೆ ಜೈ ಹೇಳೋಕೆ ಇಷ್ಟಪಡ್ತೀನಿ. ಈ ಫಿಲಮ್ 100 ದಿನ ನಡೀಲಿ. ಸರ್, ನಾವು ಹೇಳೋಕ್ಕಿಂತ ಮುಂಚೆ ಉಂಟು, ಅಣ್ಣ ಭಾಷೆ ಫಿಲಮ್ ತೆಗೆದ್ರೆ ಇಟ್ಟು ಫಿಲಮು. ಹೇಳೋಕ್ಕಿಂತ ಮುಂಚೆ ಯಾವ ಫಿಲಮ್ ಇಟ್ಟಿಲ್ಲ, ಇದು ಫಿಲ್ಮ್ ಅಂತ ಇಟ್ಟು. ನಾವು ಹೇಳಕ್ಕೆ ಹೋಗ್ಬಾರ್ದು. ಫಸ್ಟ್ ನೋಡ್ಬಿಟ್ಟು ಫಸ್ಟ್ ಫಿಲ್ಮ್ ನೋಡ್ಬಿಟ್ಟು ಆಮೇಲೆ ಮಾತಾಡಿ ಅಷ್ಟೇ ಹೇಳೋದು. ಇದು ಯಾವ್ದು ಪಿಕ್ಚರ್ ಬಗ್ಗೆನೂ ಅರ್ಥನೇ ಆಗ್ತಾ ಇಲ್ಲ. ಇದು ಅಣ್ಣರು ಬಾರಿ ಸೂಪರ್ ಮಾಡಿದ್ದಾರೆ. ಭಾರಿ ಚೆನ್ನಾಗೈತಿ. ಏನೋ ಡೈಲಾಗ್ಗಳದಾವು, ಅದು ಒಂದ್ ಸ್ವಲ್ಪ ತೆಲಿಗೆ ಸ್ವಲ್ಪ ಅರ್ಥ ಆಗ್ಲಿಲ್ಲ. ಬಹಳ ಚೆನ್ನಾಗೈತಿ. ಬಹಳ ಚೆನ್ನಾಗೈತೆ. ಚೆನ್ನಾಗಿತ್ತು. ಸೂಪರ್ ಆಗೈತೆ ಮೂವಿ. ಒಳ್ಳೆ ಮೆಸೇಜ್. ಉಪೇಂದ್ರಣ್ಣವ್ರಿಗೆ ಟ್ಯಾಂಕ್ಸ್. ಎಂಟ್ರೆನ್ಸ್ ಅವನ ಬುದ್ಧಿವಂತಿಕೆಗೆ ಬಹಳ ಮೆಚ್ಚುಗೆ ಆಗದ ಪಿಕ್ಚರ್ ಇದು. ಅರ್ಥ ಆಗಿಲ್ಲ, ಇದು ನೋಡ್ಲೇಬೇಕು. ಪಿಕ್ಚರ್ ಚೆನ್ನಾಗಿದೆ ಸರ್, ಸೂಪರ್. ನೋಡ್ಬೇಕು, ಪ್ರತಿಯೊಬ್ಬರೂ ಬಂದು ನೋಡೋಂಥ ಫಿಲಮ್ನೇ ನೋಡ್ಬೇಕು. ನಿಜವಾಗ್ಲೂ ಈಗಿನ ರಾಜಕೀಯ ವ್ಯವಸ್ಥೆ ನಮ್ಮನ್ನ ಹೇಗೆ ಆಳ್ತಾ ಇದೆ ಅಂತ ನಿಜವಾಗಿ ಉಪಿ ಸರ್ ಚೆನ್ನಾಗಿ ಹೇಳಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಇನ್ನು ಫೋಕಸ್ ಮಾಡಿಲ್ಲ, ಇನ್ನೊಂದ್ಸರಿ ಬಂದು ಫೋಕಸ್ ಮಾಡ್ತಾರೆ. ಮುಕ್ಳರೆ ಅನ್ಸುತ್ತ, ಬಟ್ ಏನಂತಾನೆ ಅರ್ಥ ಆಗ್ತಿಲ್ಲ ಅಷ್ಟೇ. 3 ನಾವು ಹಾಕಿದ್ರು. ಸೂಪರ್ ಆಗಿದೆ ಮೂವಿ. ಸೂಪರ್ ಐತೆ. ಮ್ಯಾಕ್ಸಿಗೆ ವೇಟಿಂಗ್. ಚೆನ್ನಾಗಿ ಸೂಪರ್. ಮೆದುಳಿನಿಂದ ಮೆದುಳಿಗಾಗಿ, ಮೆದುಳಿಗೋಸ್ಕರ ಮೆದುಳಿ ಕೆಲಸ ಕೊಟ್ಟಿದ್ದಾರೆ. ಮೆದುಳು ಕೆಲಸ ಮಾಡ್ಬೇಕಷ್ಟೇ. ಮೆದುಳು ಕೆಲಸ ಮಾಡ್ಲಿಲ್ಲಿದ್ರೆ ಬೇರೆ ಏನು ಕೆಲಸ ಆಗಲ್ಲ ಅಷ್ಟೇ. ಮೆದುಳಿಗೋಸ್ಕರ ಇದು. ಈ ಫಿಲ್ಮ್ ನೋಡಾದ್ಮೇಲೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ವರ್ಲ್ಡ್ ಟಾಪ್ 1 ಡೈರೆಕ್ಟರ್ ಅಲ್ಲಿ ಡೈರೆಕ್ಟರ್ ಉಪೇಂದ್ರ ಅವರು ಸಿಇಒ ಗೂಗಲ್ ಸಿಇಒ ಕರ್ಕೊಂಡ್ಬಂದು ತೋರಿಸಿದಾನ. ವರ್ಲ್ಡ್ ಟಾಪ್ 1 ಡೈರೆಕ್ಟರ್ ಅಲ್ಲಿ ಲಿಸ್ಟ್ ಅಲ್ಲಿ ಉಪೇಂದ್ರ ಅವ್ರು ಬರ್ತಾರೆ ಅಂತ ಫಿಲ್ಮ್ UI. ಅವಾಗೆಲ್ಲ ಇದ್ದಿದ್ದು ಮೋಜು ಮಸ್ತಿ ಫಿಲಮ್, ಈಗಿರೋದು ಇಂಟೆಲಿಜೆಂಟ್ ಫಿಲಮ್. ಅದ್ರಲ್ಲಿ ಮಾಡೋದು ಉಪೇಂದ್ರ ಅಣ್ಣ. ಈ ನಾನಂತಷ್ಟು ಬುದ್ಧಿವಂತಲ್ಲ, ಸ್ವಲ್ಪ ತಿಳ್ಕೊಂಡಿನಿ, ಸ್ವಲ್ಪ ಮಟ್ಟಿಗೆ ಹೇಳ್ತಿದ್ದೀನಿ. ಈ ದೇಶ ಮುಂದೆ ಹೆಂಗಿರ್ಬೇಕು ಫ್ಯೂಚರ್ ಅನ್ನೋದ್ರ ಬಗ್ಗೆ ತೋರಿಸಿದ್ರ ನೋಡಿವಿ. ಇನ್ನು ಮತ್ತೊಂದ್ಸರಿ ಬಂದು ನೋಡಿ ಮತ್ತೊಂದ್ಸರಿ ಹೇಳ್ತೀನಿ. ತುಂಬಾ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಿದ್ದಾರೆ. ಇನ್ನು ಅಲ್ಲಿದ್ದ ಸ್ವಲ್ಪ ಗ್ಲಿಮ್ಸ್ ಅರ್ಥ ಆಗಿದೆ ಅವ್ರು ಹೇಳ್ದಂಗೆ. ಇನ್ನೂ 3-4 ಸಲ ನೋಡಿದ್ರೆ ಅದು ಪೂರ್ಣ ಪ್ರಮಾಣ ಅರ್ಥ ಆಗೋದು. ಜನಗಳು ಅರ್ಥ ಮಾಡ್ಕೊಳ್ಳೋದ್ರಲ್ಲೂ ಇದೆ. ನಾವು ಸಮಾಜಕ್ಕೆ ಏನಾದ್ರು ತೊಂದರೆ ಮಾಡಿದ್ವಿ ಅಂದ್ರೆ ಅದು ನಮ್ಗೆ ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಅದು ನಾವು ಅರ್ಥ ಮಾಡ್ಕೋಬೇಕಷ್ಟೇ ಜನ. ಇಲ್ಲಿಂದ ಹೋದ ತಕ್ಷಣ, ಮನೆಗೆ ಹೋದ ತಕ್ಷಣ ಮತ್ತು ಅದೇ ಸ್ಕೂಲು, ಅದೇ ಶಾಲೆ, ಅದೇ ಸ್ಕೂಲ್, ಮತ್ತೆ ಅದೇ ಡ್ಯೂಟಿ ಅನ್ನೋದು ಮರೆತು ಸ್ವಲ್ಪ ಮುಂದಿನ ಪೀಳಿಗೆಗಾಗಿ ಯೋಚನೆ ಮಾಡ್ಬೇಕು ಅಂತ ಚೆನ್ನಾಗಿ ತೋರಿಸಿದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ ಜನ. ನನ್ನನ್ನು ಸೇರಿಸಿ 2 ಗಂಟೆ 12 ನಿಮಿಷ ಥಿಯೇಟರ್ ಒಳಗಡೆ ಕೂತ್ಕೊಂಡಿದ್ವಿ. ಕತ್ತಲ ಒಳಗಡೆ ಇದ್ವಿ. ಈಗ ಎಲ್ಲರೂ ಹೊರಗಡೆ ಬಂದ್ರು ಫೋಕಸ್ ಕಾಣ್ತಾ ಇದೆ. ಕಾಣ್ತಾ ಇದೆ. ಇದೇ ಫೋಕಸ್, ಹೌದಾ ಇಲ್ವಾ? ಇದಕ್ಕಿಂತ ದೊಡ್ಡದೇನಿಲ್ಲ. ಹಾಗಾಗಿ ನೋಡಿ, ಏನಿದೆ 2 ಕಾಣ್ತಾ ಇರೋದು, ಬಲ ಎಡ. ಇದು ದಿನನಿತ್ಯ ನಮ್ಮ ಕರ್ಮಗಳನ್ನು ತೊಳೆಯುತ್ತೆ. ಇದು ದಿನನಿತ್ಯದ ಕರ್ಮಗಳನ್ನು ಮಾಡಿಸುತ್ತೆ. ಇದಕ್ಕಿಂತ ದೊಡ್ಡ ವಿಚಾರ ಏನಿಲ್ಲ, ಹೌದಾ ಇಲ್ವಾ? ಇದನ್ನ ತಿಳ್ಕೊಂಡ್ರೆ ಸಾಕು. ಮತ್ತೆ ತುಂಬಾ ಬಯಸ್ಬೇಕನ್ನೋದೇನಿಲ್ಲ, ಹೌದಾ ಇಲ್ವಾ? ಕರ್ಮನ ತೊಳೆಯುತ್ತೆ, ಕರ್ಮನ ಬಯಸುತ್ತೆ. 2 ನಮಗೆ ಬೇಕು, ಹೌದಾ ಇಲ್ವಾ? ಇದೇ ಕಾಲಜ್ಞಾನಿ, ಹೌದಾ ಇಲ್ವಾ? ಅದಕ್ಕಿಂತ ದೊಡ್ಡದೇನಿಲ್ಲ. ಸಿನಿಮಾ ಅದ್ಭುತವಾಗಿ ಬಂದಿದೆ, ಅದ್ಭುತವಾಗಿ ಯಶಸ್ವಿನೂ ಕಾಣುತ್ತೆ ಅನ್ನೋದನ್ನ ನಮ್ಮ ಅಭಿಮಾನಿ ಬಳಗದಿಂದ ಶುಭ ಕೋರ್ತಾ ಇದ್ದೀವಿ. ಉಪ್ಪಿ ಅಣ್ಣನ್ಗೆ, ಉಪ್ಪಿ ಅಣ್ಣನ್ಗೆ, ಉಪ್ಪಿ ಅಣ್ಣನ್ಗೆ, ಉಪ್ಪಿ ಅಣ್ಣನ್ಗೆ.
ಐಗೆ ಯು ಐಗೆ ಇನ್ನೊಂದು ಚಿಕ್ಕದಾಗಿ ಏನಪ್ಪಾ ಅಂದ್ರೆ ಈ ನಿರ್ದೇಶನಕ್ಕೋಸ್ಕರ 2 ವರ್ಷ ವರ್ಷದ ಕೈ- 2 ವರ್ಷ ಕಾಲ ದಿನಗಳು ನನ್ನದು ಅಭಿಮಾನಕ್ಕೆ ತಗೊಂಡಿದ್ದು ಈ ಕೂದಲ ದಾಡಿನ ಈಗ ನೀವು ಕೇಳಿದ್ರಲ್ಲ ಫೋಕಸ್ ಅಂತೇಳಿ ಇದು ಇತ್ತು, ಈಗ ತೆಗಿಸ್ತೀನಲ್ಲ ಅದು ನಿಜವಾದ ಫೋಕಸ್. ಮನೋರಂಜನೆಗೆ ಜೈ ಉಪ್ಪಿಯಣ್ಣ, ನಿಮ್ಮ ಒಂದು ಬಯಕೆನ ನಾನು ಇವತ್ತು ತೆಗಿಸ್ತೀನಿ. ಮನೆಯಲ್ಲಿ ಕಾಯ್ತಾ ಇದ್ದಾರೆ 2 ವರ್ಷ. ಏನು ಯಾಕೆ ಏನು ಏನ್ ಸಮಸ್ಯೆ, ಹೊರಗಡೆ ಹೋದವ್ರ ಅಜ್ಜ ಅಂಕಲ್ ಏನೇನೋ ಬಯಕೆಗಳು. ಫೋಕಸ್ ಅಂತ ಕೇಳಿದ್ರಲ್ಲ, ಇದೇ ನಿಜವಾದ ಫೋಕಸ್ ಅಭಿಮಾನಕ್ಕೆ. ಇಷ್ಟಪಡ್ತೀನಿ. ನಾನು ದಾವಣಗೆರೆ ಜಿಲ್ಲೆಯಲ್ಲಿ ಅಭಿಮಾನಗಳ ಬಳಗ, ಉಪೇಂದ್ರದ ಅಭಿಮಾನಿಗಳ ಬಳಗ ತುಂಬಾನೇ ಇದಾವೆ. ಅದರಲ್ಲಿ ರಮೇಶ್ ಅಣ್ಣವರು ವೈಯಕ್ತಿಕ ಸಮಸ್ಯೆಗಳು 1000 ಇದ್ರು ತಿಂಗಳನ್ಗಟ್ಲೆ ಈ ಅಭಿಮಾನ ಬಳಗಕ್ಕೆ ಅವರ ಸ್ನೇಹಿತರೆಲ್ಲ ಸಂಗಡ ಕೂಡಿ ಇಷ್ಟೆಲ್ಲ ಎಫರ್ಟ್ ಪಟ್ಟು ಇವತ್ತು ಈ ಅಭಿಮಾನ ಬಳಗ ಸೇರಿ ಇವತ್ತು ಒಂದು ಕಟೌಟ್ ಹಾಕ್ಸೋದಾಗ್ಲಿ, ಇವತ್ತು ನಾವು ಬಂದು ನಾವೇನು ಇಲ್ಲಿ ನಾವು ಸೇವೆ ಮಾಡೋದಾಗ್ಲಿ, ಅದನ್ನ ಪ್ರತಿಯೊಂದನ್ನು ಸಮೇತ ಇಂಚು ಸಮೇತನು ತೋರಿಸ್ಕೊಟ್ಟಿದ್ದಾರೆ. ಈ ಅಭಿಮಾನ ಬಳಗಕ್ಕೆ, ಇವ್ರು ರಮೇಶ್ ಅಣ್ಣವರಿಗೆ, ಅವರ ಸ್ನೇಹಿತರ ಬಳಗಕ್ಕೆ ನನ್ನ ಅಭಿನಂದನೆಗಳು. ನಾನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಈ ಕ್ಲಿಪ್ ನ ಎಡಿಟ್ ಮಾಡಿ ಹಾಕ್ಲೇಬೇಕು. ಈ ದಾವಣಗೆರೆ ಜಿಲ್ಲೆಯಿಂದ ಇಷ್ಟು ಸ್ನೇಹಿತರು, ಇವರ ಸ್ನೇಹಿತರ ಬಳಗಕ್ಕೆ, ಅಭಿಮಾನ ಬಳಗಕ್ಕೆ ಈ ಕ್ಲಿಪ್ ನ ದಯವಿಟ್ಟು ಹಾಕಿ. ಫಿಲಮ್ ಚೆನ್ನಾಗೈತಿ, ಸೂಪರ್ ಚೆನ್ನಾಗಿ. ಸೂಪರ್ ಅಣ್ಣ, ಸೂಪರ್ ಆಗಿದೆ ಸರ್. ಸೂಪರ್ ಸೂಪರ್ ಆಗಿದೆ, ಚೆನ್ನಾಗೈತೆ ಫಿಲಮ್ ಚೆನ್ನಾಗಿದೆ. ಚೆನ್ನಾಗಿ ಸೂಪರ್